ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಲೆಲ್ಲ ಕಾಸಕ್ಕೆ ಇಟ್ಟಿದ್ದೀನಿ. ಇವತ್ತು ನನ್ನ ಈವ್ನಿಂಗ್ ಟು ನೈಟ್ ರೊಟೀನ್ ಬ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಹಾಲು ಕಾಸಕ್ಕೆ ಇಟ್ಟಿದ್ದೀನಲ್ವಾ, ಯಾರೋ ಮೆಣಸಿನ್ಕಾಯಿ ಉರಿತಾವ್ರೆ, ಅದಕ್ಕೆ ಘಾಟ್ ಬರ್ತೈತೆ. ಇವಾಗ ಫಸ್ಟು ಹಾಲು ಕಾಸಕ್ಕಿಟ್ಟಿದ್ದೀನಿ. ಇವಾಗ ಮನೆಯೆಲ್ಲ ಗುಡ್ಸ್ಕೊಂಬರ್ತೀನಿ. ಬನ್ನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಎಲ್ಲರದು ಕಾಫಿ ಆಯಿತಾ? ನಾವಂತೂ ಸಂಜೆ ಯಾವತ್ತಾದರೂ ಒಂದು ದಿವಸ ಅಪರೂಪಕ್ಕೆ ಕುಡಿತೀನಿ. ಜಾಸ್ತಿ ದಿನಾಲೂ ಏನೂ ಕುಡಿಯೋದಿಲ್ಲ. ಇವತ್ತು ಏನೂ ಕುಡಿಯೋದಿಲ್ಲ ಇವತ್ತು. ಅದಕ್ಕೆ ನನ್ನ ಮಕ್ಕಳಿಗೆ ಹಾಲು ಕಾಸಕ್ಕಿಟ್ಟಿದ್ದೀನಿ. ಇವಾಗ ಹಾಲು ಕಾಯೋದ್ರಿಂದನೇ ನಂದು ಈವ್ನಿಂಗ್ ಸ್ಟಾರ್ಟ್ ಆಗೋದು. ಅದಕ್ಕೆ ಇವಾಗ ಫಸ್ಟು ಹಾಲೆಲ್ಲ ಕಾಸಕ್ಕಿಟ್ಟು ಹಾಲು ಕಾಯೋ ತನಕ ಮನೆಯೆಲ್ಲ ಗುಡಿಸ್ತೀನಿ. ಅಷ್ಟೋ ತನಕ ಹಾಲೆಲ್ಲ ಕಾಯ್ತದೆ. ಆಮೇಲೆ ನನ್ನ ಮಕ್ಕಳಿಗೆ ಹಾಲೆಲ್ಲ ಕೊಡ್ತೀನಿ. ನೀವು ನಿಮ್ಮದು ಯಾವ ಥರ ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನಿವಾಗ ಆವಾಗಲೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಹಾಲು ಕಾಸಕ್ಕಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಮಧ್ಯಾಹ್ನ ಸ್ನಾನ ಮಾಡಿದ್ದೆ. ಒಂದು ಸ್ವಲ್ಪ ಶೀತ ಆಗಿತ್ತಲ್ವ, ನನಗೆ ಸ್ವಲ್ಪ ಶೀತ ಥರ ಆಗಿತ್ತು. ಅದಕ್ಕೇ ನಾನು ಬೆಳಗ್ಗೆನೇ ಸ್ನಾನ ಮಾಡಿಕ್ಕಿಲ್ಲ, ಸ್ವಲ್ಪ ಮಧ್ಯಾಹ್ನ ಸ್ನಾನ ಮಾಡಿದ್ದೆ. ಇನ್ನು ಕೂದಲೆಲ್ಲ ಒದ್ದೇನೇ ಇತ್ತು. ಬಿಸಿಲಲ್ಲಿ ಏನೋ ಹೇರ್ ಡ್ರೈ ಮಾಡ್ಕೊಂಡಿಲ್ಲ, ಬಿಸಿಲಲ್ಲೂ ಹೋಗಿ ನಿಂತ್ಕೊಂಡಿದ್ದಕ್ಕಿಲ್ಲ, ಹಂಗೆ ಮನೆಯಲ್ಲೇ ಇದ್ದೆ. ಅದಕ್ಕೇ ಸ್ವಲ್ಪ ಒದ್ದೆ ಇತ್ತು ಅಂತೇಳಿ ಏರ್ ಸಂಖ್ಯೆ ಫ್ರೀಯಾಗಿ ಬಿಟ್ಟಿದ್ದೀನಿ. ಇವಾಗ ಬೇಗ ಮನೆಯೆಲ್ಲ ಗುಡಿಸ್ತಾ ಇದ್ದೀನಿ. ಗುಡಿಸ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ಹಾಲು ಕೊಡಬೇಕು. ನಾಳೆಗೆ ದೋಸೆಗೆ ಅಂತೇಳಿ ನೆನೆ ಹಾಕಿದ್ದೀನಿ ಫ್ರೆಂಡ್ಸ್. ಅದು ರುಬ್ಬಬೇಕು. ಅಂದರೆ ಇವಾಗ ನಾನೇನು ಮಾಡಬೇಕು ಅಂಥೇಳಿ ನನಗೆ ಥಿಂಕ್ ಬಂದಿತ್ತು, ದೋಸೆ ಮಾಡೋಣ ಅಂದ್ಕೊಂಡು. ನಾನು ಒಂದು ಲಾಸ್ಟ್ ವೀಕೆ ಮಾಡಿದೆ. ಈ ವೀಕ್ ಆದರೂ ಈ ವಾರ ಆದರೂ ಲಾಸ್ಟ್ ದಿನಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಗುರುವಾರ ಇವತ್ತು ಬುಧವಾರನೇ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಮಂಗಳವಾರ ಇಲ್ಲಾಂದರೆ ಬುಧವಾರಗೇ ನೆನೆ ಹಾಕಿಬಿಟ್ಟು ದೋಸೆ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಇದೇ ಸಲ ಸ್ವಲ್ಪ ಲೇಟ್ ಆಯಿತು. ಇವಾಗ ನೋಡಿ, ಆ ಕಡೆ ಹಾಲು ಕಾಯಕ್ಕಿಟ್ಟಿದ್ದೀನಿ, ಇನ್ನೂ ಕಾಯ್ತಾಯಿತ್ತು. ನಿಧಾನಕ್ಕೆ ಮಾಡಿಬಿಟ್ಟು ಇವಾಗ ನಾನು ಹೇಳಿದ್ನಲ್ಲ ದೋಸೆಗೆ ನೆನೆ ಹಾಕಿದ್ದೀನಿ ಅಂಥೇಳಿ, ಅದು ರುಬ್ತಾ ಇದ್ದೀನಿ. ಒಂದು ಸ್ವಲ್ಪನೇ ನೆನೆ ಹಾಕಿದ್ದೀನಿ, ಜಾಸ್ತಿ ಏನು ನೆನೆಸಿಲ್ಲ ಫ್ರೆಂಡ್ಸ್. 1-2 ಸಲ ಆಗುತ್ತೆ ಅಷ್ಟೇ. ಎಲ್ಲ 1-2 ಸಲ ತೊಳೆದ್ವಿ. ನೆನೆ ಹಾಕೋ ಮುಂಚೆನೇ ತೊಳಿತೀನಿ. ಆಮೇಲೆ ನೆನೆ ಹಾಕಿದ್ಮೇಲೂ ಸ್ವಲ್ಪ ತೊಳೆದ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ಯಾಕಂದರೆ ಒಬ್ಬೊಬ್ಬರು ನೆನೆ ಹಾಕೋ ಮುಂಚೆನೇ ಎಲ್ಲ ವಾಶ್ ಮಾಡಿ ನೆನೆ ಹಾಕ್ಬಿಡ್ತಾರೆ, ಹಂಗೆ ನೀರಲ್ಲಿ ಮತ್ತು ಹಾಗೆ ರುಬ್ಕೊಂಡ್ಬಿಡ್ತಾರೆ. ನಾನು ಹಂಗೆ ಮಾಡೋದಿಲ್ಲ. ಆ ಕಡೆ ಮಿಕ್ಸಿ ಮಾಡ್ತಾಯಿದ್ದೀನಿ. ನಂದು ಮಿಕ್ಸಿ ಜಾರಿನ ಕ್ಯಾಪ್ ಇದೆ ಅಲ್ವಾ ಫ್ರೆಂಡ್ಸ್, ಅದು ಸ್ವಲ್ಪ ಟೈಟಾಗಿರೋದ್ರಿಂದ ಏನು ಹಿಡಿಯೋದೇನು ಬೇಕಾಗಿಲ್ಲ. ಅದಕ್ಕೆ ಇಲ್ಲೇನು ಹಾಲು ಕಾಯ್ತಾ ಇತ್ತು, ಇನ್ನೇನು ಹಾಲು ಎಲ್ಲ ಕಾದಿದೆ. ಈಗ ಅದು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮಿಕ್ಸಿ ಮಾಡೋದಿತ್ತು, ಅದು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನಾಳೆದೊಂದು ಏನೋ ಟೆನ್ಷನ್ ಇರೋದಿಲ್ಲ, ಸಾಂಬಾರ್ದೊಂದು ಟೆನ್ಷನು ಇರ್ತದೆ ಅಷ್ಟೇ. ಅದೇ ಯೋಚನೆ ಮಾಡ್ತಾಯಿದ್ದೆ, ಏನು ಮಾಡೋಣ ದೋಸೆಗೆ, ಏನು ಮಾಡೋಣ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಅದು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ನೋಡೋಣ, ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ 2 ಸಲ ಆಗಿದೆ. 2 ಸಲಿನೂ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೇ ಇವಾಗ ಆಯಿತು, ಮಿಕ್ಸಿನೂ ಆಗಿದೆ. ಇವಾಗ ಎಲ್ಲ ಎಷ್ಟು ರುಬ್ಬಿದ್ದೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ. ಸ್ವಲ್ಪನೇ ಹಾಕ್ಕೊಂಡಿದ್ದೆ, 2 ಸಲ ಮಿಕ್ಸಿ ಆಗೋಷ್ಟು ಹಾಕ್ಕೊಂಡಿದ್ದೆ. ಒಂದು ಸಲ ದೋಸೆ ಮಾಡ್ಕೊತೀನಿ, ಒಂದು ಸಲ ಪಡ್ಡು ಮಾಡ್ಕೊತೀನಿ ಅಷ್ಟೇ. ನಾನು ವಾರದಲ್ಲಿ ನೆನೆ ಹಾಕೋದು ಅಂದರೆ ಸೋಮವಾರ ಮಂಗಳವಾರ ನೆನೆ ಹಾಕಿದ್ರೆ ಸ್ವಲ್ಪ ಜಾಸ್ತಿ ನೆನೆ ಹಾಕಿಬಿಟ್ಟು ದೋಸೆ ಹಿಟ್ಟು ಮಾಡ್ಕೊತೀನಿ. ಯಾಕಂದರೆ ನನ್ನ ಮಗಳಿಗೆ ದೋಸೆ ಅಂದರೆ ತುಂಬ ಇಷ್ಟ. ಅದಕ್ಕೇ ಜಾಸ್ತಿ ನೆನೆ ಹಾಕಿರ್ತೀನಿ. ಇವಾಗ ಇನ್ನೇನು ಆಯ್ತಲ್ವ, 2 ದಿವಸದಲ್ಲಿ ವಾರ ಮುಗೀತು. ಅದಕ್ಕೆ ಬೇಡ ಅಂಥೇಳಿ ಸ್ವಲ್ಪನೇ ನೆನೆ ಹಾಕಿಬಿಟ್ಟು ಸ್ವಲ್ಪನೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ದೋಸೆ ಹಿಟ್ಟಿಗೆ ಮಾಡ್ಕೊಂಡಿರೋದು. ಒಂದು ಸಲ ದೋಸೆ ಆಗುತ್ತೆ, ಒಂದು ಸಲ ಪಡ್ಡು ಆಗುತ್ತೆ ಅಷ್ಟೇ. ಇಲ್ಲಾಂದರೆ ನನ್ನ ಮಗಳಿಗೆ ನೈಟೂ ಊಟಕ್ಕೂ ದೋಸೆ ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಟ್ಟೆಲ್ಲ ರುಬ್ಬಿ ಮಿಕ್ಸಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗ ಇದು ಕ್ಲೋಸ್ ಮಾಡಿ ಒಂದು ಕಡೆ ಇಟ್ಬಿಡ್ತೀನಿ ಹಿಂಗೆ ಫ್ರೆಂಡ್ಸ್. ಒಂದು ಕಡೆ ಮಿಕ್ಸಿ ಮಾಡಿಕೊಂಡೆ, ಹಾಲು ಕಾಸಕ್ಕೆ ಇಟ್ಬಿಟ್ಟು ಮನೆಯೆಲ್ಲ ಗುಡಿಸ್ದೆ. ಆಮೇಲೆ ಒಂದು ಕಡೆ ಮಿಕ್ಸಿ ಮಾಡಿಕೊಂಡೆ, ಆಮೇಲೆ ಹಾಲು ಕಾದಿತ್ತು ಆಫ್ ಮಾಡಿದೆ. ಆಮೇಲೆ ಒಂದು ಸ್ವಲ್ಪನೇ ದೋಸೆಗೆ ನೆನೆ ಹಾಕಿದ್ದೆ, ಸ್ವಲ್ಪನೇ ಮಾಡಿದ್ದೀನಿ. ಯಾಕಂದರೆ
ಇವಾಗ ನಾಳೆ ಹೆಂಗೋ ಇವತ್ತು ಹೆಂಗೋ ಫ್ರೈಡೇ ಅಲ್ವಾ, ನಾಳೆ ಒಂದೇ ದಿವಸಕ್ಕೆ ಅಂತೇಳಿ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೇನು ನಾನು ಮಂಡೇನೋ ಟ್ಯೂಸ್ಡೇನೋ ನೆನೆ ಹಾಕಿದರೆ ಜಾಸ್ತಿ ಹಾಕೋತೀನಿ, ಯಾಕಂದರೆ ವೀಕ್ಲಿ ಯಾವಾಗಾದರೂ ತಿನ್ಕೋತೀವಿ ಅಂಥೇಳಿ. ಇನ್ನೇನು ಒಂದು 2 ದಿವಸದಲ್ಲಿ ವೀಕೆಂಡ್ ಆಗಿಬಿಡ್ತದಲ್ವಾ, ಅದಕ್ಕೆ ಇವಾಗೇನು ವೀಕೆಂಡ್ ಬೇಡ ಅಂಥೇಳಿ ಸ್ವಲ್ಪನೇ ನೆನೆ ಹಾಕಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಅಂದರೆ ನಾಳೆ ಏನು ತಿಂಡಿ ಮಾಡೋಣ ಅಂತ ಪ್ಲಾನಿಂಗಲ್ಲಿ ದೋಸೆನೋ ಇಲ್ಲಾಂದರೆ ಪಡ್ಡುನೋ ಏನಾದರೂ ಮಾಡ್ಕೋತೀನಿ. ಅದಕ್ಕೇ ಸ್ವಲ್ಪನೇ ನೆನೆ ಹಾಕಿದ್ದೆ, ಸ್ವಲ್ಪನೇ ನೀರು ರುಬ್ಕೊಂಡಿದ್ದೀನಿ. ಇವಾಗ ಬನ್ನಿ ನನ್ನ ಮಗಳಿಗೆ ಹಾಲೆಲ್ಲ ಕೊಡೋಣ. ಹಾಲೆಲ್ಲ ಕೊಡಿಸ್ಬಿಟ್ಟು ನನ್ನ ಮಗಳಿಗೆ ಟೆಸ್ಟ್ ನಡೀತಾ ಇದೆ. ಇವತ್ತಿಗೆ 4 ಟೆಸ್ಟ್ ಆಗಿದೆ, ಇನ್ನು 4 ಇದೆ. ಅದಕ್ಕೆ ಸ್ವಲ್ಪ ಓದಿಸ್ಬೇಕು. ಒಂದು ಸ್ವಲ್ಪ ಕ್ಲಿಪ್ಪಿಂಗು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತು ನನ್ನ ನೈಟ್ ಫುಲ್ಲು ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಯಾರೋ ಸಾಂಬಾರು ಪುಡಿ ಮಾಡ್ತವ್ರೆ, ಅದಕ್ಕೇನೆ ಅಲ್ಲಿ ವಿಂಡೋ ಇದೆ ಅಲ್ವಾ, ಅಲ್ಲಿ ಪಕ್ಕಕ್ಕೆ ಮನೆ ಇದೆ, ಅದಕ್ಕೆ ಸ್ವಲ್ಪ ಘಾಟ್ ಬರ್ತಾಯಿದೆ. ಮೆಣಸಿನ್ಕಾಯಿ ಉರಿತವ್ರೆ ಅನ್ನಿಸ್ತದೆ, ಅದಕ್ಕೆ ಘಾಟ್ ಬರ್ತಾಯಿದೆ, ಅದಕ್ಕೆ ಕೆಮ್ಮು ಬರ್ತಾಯಿದೆ. ಬನ್ನಿ ಫ್ರೆಂಡ್ಸ್, ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ಒಂದು ಕಡೆ ಫ್ರೈಡ್ ರೈಸ್ ಇತ್ತು, ಒಂದು ಸ್ವಲ್ಪ ನಾನು ಬೆಳಗ್ಗೆ ತಿಂಡಿಗೆ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಫ್ರೈಡ್ ರೈಸ್ ಇತ್ತು, ನನ್ನ ಹಸ್ಬೆಂಡ್ಗೆ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೇ ಫ್ರೈಡ್ ರೈಸು ಬಿಸಿ ಮಾಡಿಬಿಟ್ಟು ಕೊಡೋಣ ಅಂದ್ಕೊಂಡು ಅವರಿಗೆ ರೈಸ್ ಕೊಡ್ತಾಯಿದ್ದೀನಿ. ನನ್ನ ಮಗಳಿಗೆ ಹಾಲು ಕೊಡೋಣ ಅಂದ್ಕೊಂಡು ಹಾರ್ಲಿಕ್ಸ್ ಎಲ್ಲ ಹಾಕಿ ಅವಳಿಗೂ ಹಾಲಿಗೆ ಕೊಡ್ತಾಯಿದ್ದೀನಿ. ಎರಡು ಒಂದೊಂದು ಕಡೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಒಂದು ಸ್ವಲ್ಪ ಹಾಲೆಲ್ಲ ಬಿಸಿ ಮಾಡಿ ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ. ಇವಾಗ ಏನು ಮಾಡ್ತಾವಳು ಅಂತ ತೋರಿಸ್ತೀನಿ ನಿಮಗೂ. ಏನೂ ಇಲ್ಲ, ಬರ್ಕೊಂಡು ಕೂತ್ಕೊಂಡಿದ್ಲು ಅಷ್ಟೇ. ಅದಕ್ಕೆ ಇವಾಗ ಹಾಲೆಲ್ಲ ಕೊಟ್ಬಿಟ್ಟು ಅವಳಿಗೂ ಒಂದು ಸ್ವಲ್ಪ ಓದೋಕ್ಕೆ ಬರೆಯೋಕ್ಕೆ ಕೊಟ್ಟಿದ್ದೀನಿ. ಟೆಸ್ಟ್ ಇರೋದ್ರಿಂದ. ಸೇ ಹಾಯ್. ಎಕ್ಸಾಮ್ ಹೆಂಗೆ ಬರ್ದೆ? ಟೆಸ್ಟು ಚೆನ್ನಾಗಿ ಬರ್ದೆ. ಯಾವುದು ಬಿಟ್ಟಿಲ್ಲ ತಾನೇ? ಎಲ್ಲ ಚೆನ್ನಾಗಿ ಬರ್ದಿದ್ಯಾ? ನಾಳೆ ಯಾವುದೈತೆ? ಇಂಗ್ಲಿಷ್ ಮತ್ತೆ ಕನ್ನಡ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ಯಾ? ಬೇಗ ಬೇಗ ರಿವಿಷನ್ ಮಾಡು, ಸರಿನಾ? ಫ್ರೆಂಡ್ಸ್, ಇವಾಗ ನನ್ನ ಮಗಳಿಗೆ ಓದಿಸ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಹೆಂಗೆ ಸ್ಪೂನಲ್ಲಿ ಕುಡಿತಾವೆ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತು ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ, ಹಾಗೆ ಸ್ವಲ್ಪ ರೈಸ್ ಅಷ್ಟೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಫ್ರೈಡ್ ರೈಸ್ ಇತ್ತು, ಅದಕ್ಕೆ ಅದೇ ತಿನ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಏನೋ ಮುದ್ದೆ ಏನೋ ಮಾಡ್ಕೊಂಡಿದ್ದಕ್ಕಿಲ್ಲ, ಅವರು ನಾನು ಅಷ್ಟೇ ತಿನ್ಕೊಂಡ್ಬಿಟ್ಟಿದ್ರಿಂದ ಸ್ವಲ್ಪನೇ ರೈಸು ಮತ್ತು ಸಾಂಬಾರು ಅಷ್ಟೇ ಇವತ್ತು ಊಟ ಮಾಡ್ಕೊಂಬಿಡೋಣ ಅಂದ್ಕೊಂಡು ಅವಳಿಗೆ ಓದಿಸ್ತಾ ಇದ್ದೆ. ಹಾಗೇ ಸಾಂಬಾರು ಮಾಡ್ಕೊಂಬಿಟ್ಟಿದ್ದೀನಿ. ಊಟಕ್ಕೆ ಬರೀ ಬೆಂಡೆಕಾಯಿ ಸಾಂಬಾರು, ರೈಸು, ಆಮೇಲೆ ಬಜ್ಜಿ ತಂದಿದ್ದು, ಬಜ್ಜಿ ಮಾಡಿದ್ದೆ. ಅದು ಬಜ್ಜಿ ಅಷ್ಟೇ ನೆಂಚ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಬನ್ನಿ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಊಟ ಆದಮೇಲೆ ಒಂದು 10 ಮಿನಿಟ್ಸು 15 ಮಿನಿಟ್ಸು ಸ್ವಲ್ಪ ವಾಕ್ ಮಾಡಿಬಿಟ್ಟು ಬಂದು ಆಮೇಲೆ ಇವಾಗ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವಾಗ ಜಸ್ಟ್ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೆ ಸಿಂಕಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪನೇ ಇತ್ತು ಪಾತ್ರೆ, ಅಂದರೆ ದೋಸೆ ಎಲ್ಲ ಮಿಕ್ಸಿ ಜಾರು ದೋಸೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದು, ಆಮೇಲೆ ಕುಕ್ಕರೆಲ್ಲ ಖಾಲಿ ಮಾಡಿದ್ದೆ, ರೈಸು ಸಾಂಬಾರೆಲ್ಲ ಖಾಲಿ ಮಾಡ್ಕೊಂಡಿದ್ದೆ, ಅದು ಎಲ್ಲ ವಾಶ್ ಮಾಡೋಣ ಅಂದ್ಕೊಂಡು ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಇದ್ದಿದ್ದರಿಂದ ಬೇಗ ಒಂದು 10 ನಿಮಿಷ ಆಗುತ್ತೆ. ಬೇಗ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂದ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ. ಇದೇ ಥರ ನನ್ನ ಸೇಮ್ ಈವ್ನಿಂಗ್ ರೈಟು ರಾತ್ರಿ ತನಕ, ಸಂಜೆಯಿಂದ ರಾತ್ರಿ ತನಕ ಹಿಂಗೇ ಇರುತ್ತೆ. ಯಾವಾಗಾದರೂ ಒಂದು ದಿವಸ ಮಿಸ್ ಆಗಿ ಸ್ವಲ್ಪ ಚೇಂಜ್ ಆಗುತ್ತೆ. ಏನಂದರೆ ಏನಾದರೂ ಸಾಂಬಾರು ಏನಾದರೂ ಇದ್ದರೆ ರೈಸ್ ಏನಾದರೂ ಮಾಡ್ಕೋತೀನಿ, ಇಲ್ಲ ಅಂದರೆ ಅದೇ ಏನಾದರೂ ಪಾತ್ರೆ ಎಲ್ಲ ವಾಶ್ ಮಾಡೋದಿಲ್ಲ, ಹುಷಾರಿಲ್ಲ ಎಲ್ಲಾದರೂ ಹೋಗೋದಿದ್ದರೆ ಅದು ವಾಶ್ ಮಾಡೋದಿಲ್ಲ ಅಷ್ಟೇ. ಏನೇನು ಚೇಂಜ್ ಆಗೋದಿಲ್ಲ, ಎಲ್ಲನೂ ಅದೇ ಡೈಲಿ ಅದೇ ರೂಟೀನ್ ಇರುತ್ತೆ ಫ್ರೆಂಡ್ಸ್. ಎಲ್ಲೋ ಒಂದು ಸ್ವಲ್ಪ ಒಂದೇ ಒಂದು ದಿವಸ ಯಾವಾಗಾದರೂ ಮಿಸ್ ಆಗುತ್ತೆ.
ಫ್ರೆಂಡ್ಸ್ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟೆ. ಇವಾಗ ಒಂದು ಸ್ವಲ್ಪ ಸೆಲ್ಫು ಆಮೇಲೆ ಸ್ಟವ್ವು ಎಲ್ಲ ಒರೆಸ್ಕೊಳ್ಳೋಣ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ನೀವೂ ಇದೇ ಥರನ ನೈಟೆಲ್ಲ ಹಿಂಗೇನೆಲ್ಲ ಕೆಲಸ ಮಾಡ್ತೀರಾ? ಇಲ್ಲ ಅಂದರೆ ಊಟ ಮಾಡೋ ಮುಂಚೆನೇ ಒಬ್ಬೊಬ್ಬರು ಫುಲ್ಲೆಲ್ಲ ಕ್ಲೀನ್ ಮಾಡಿ ಆಮೇಲೆ ಊಟ ಮಾಡ್ತಾರೆ, ಹಂಗೆ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಇವಾಗ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇವಾಗ ಒಂದು ಗ್ಲಾಸ್ ಬಿಸಿ ನೀರು ಕಾಸ್ಕೊಂಡು ತಗೊಂಬಂದಿದ್ದೀನಿ ಕುಡಿಯೋಣ ಅಂದ್ಕೊಂಡು. ಆಮೇಲೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರು ಮಲಿಕೊಂಡವ್ರೆ. ಅವರು ಮಲಿಕೊಂಡ್ಬಿಟ್ರು. ನಾನಿವಾಗ 10:30 ಆಗಿದೆ ಟೈಮು. ಇವಾಗ ನಾನು ಮಲಿಕೋತೀನಿ. ಒಂದು ಸ್ವಲ್ಪ ಚಿಯಾ ಸೀಡ್ಸು ನೆನೆ ಹಾಕಬೇಕು, ಅದೊಂದು ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಹೋಗಿ ಮಲಿಕೋತೀನಿ. ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂಥೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.